ಅದು ನಂದು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಆದರೆ ಕಳ್ಳರು ಬಂದು ಬ್ಯಾಗ್ನ ಕಿತ್ಕೊಂಡು ಹೊರಟೋದ್ರು. ಅದರಲ್ಲಿ ದುಡ್ಡು, ನನ್ನ ಫೋನು, ನನ್ನ ಬಟ್ಟೆ ಎಲ್ಲ ಇತ್ತು. ಅದಕ್ಕೆ ನಾನು ಹೋಗಿ ಅವ್ರನ್ನ ಹುಡುಕಿ ನೀನು ದುಡ್ಡು ವಾಪಸ್ ತರಬೇಕಾ? ಅದೆಲ್ಲ ಏನು ಬೇಡ ಅಣ್ಣ. ಆದರೆ ಊರಿಗೆ ಹೋಗೋದಕ್ಕೆ ಬಸ್ಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು. ನಾನು ಊರು ಸೇರ್ಕೊಂಡ್ಮೇಲೆ ನಿಮ್ಮ ದುಡ್ಡನ್ನ ನಿಮಗೆ ತಲುಪಿಸ್ಬಿಡ್ತೀನಿ. ಅಯ್ಯೋ, ಈ ಥರ ಕತೆಗಳು ಬೇಕಾದಷ್ಟು ಕೇಳಿದ್ದೀನಿ ಬಿಡಮ್ಮ. ಈ ಥರ ಕತೆ ಹೇಳಿ ದುಡ್ಡು ಇಸ್ಕೊಳ್ಳೋದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಬಿಡಮ್ಮ. ಅಯ್ಯಯ್ಯೋ, ಹಾಗಲ್ಲ ಅಣ್ಣ. ನಾನು ನಿಜ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ತೊಂದರೆಯಲ್ಲಿದ್ದೀನಿ. ದಯವಿಟ್ಟು ಸಹಾಯ ಮಾಡಿ. ಅಲ್ಲಮ್ಮ, ನೋಡೋದಕ್ಕೆ ಇಷ್ಟು ಚೆನ್ನಾಗಿದ್ದೀರಾ. ಕಷ್ಟಪಟ್ಟು ದುಡ್ಕೊಂಡು ತಿನ್ನೋದ್ ಬಿಟ್ಟು ಇದೇನಿದು ಹೊಸ್ದಾಗಿ ನಾಟಕ ಮಾಡ್ತಿದ್ದೀರಾ? ಅಯ್ಯಯ್ಯೋ. ಹೋಗಮ್ಮ, ಹೋಗಿ ಬೇಜಾನ್ ನೋಡಿದೀವಿ ನಾವು. ಇಲ್ಲ ಅಕ್ಕ, ನಾನು ನಾಟಕ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ, ಹೋಗಮ್ಮ ಹೋಗು, ನೋಡಿದೀವಿ ನಿಮ್ಮಂತವ್ರನ್ನ. ಹೋಗು. ಅಣ್ಣ ನೋಡಮ್ಮ, ನಾನೇ ನಿದ್ದೆ ಕೆಟ್ಟು ರಾತ್ರಿ ಎಲ್ಲ ಟೀ ಮಾರಿ ದುಡಿತಾ ಇದ್ದೀನಿ. ಅಂಥದ್ರಲ್ಲಿ ನಿನಗೆ ಸಹಾಯ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲಮ್ಮ. ಹೋಗಮ್ಮ. ಅಲ್ಲ, ಆಗಲ್ಲ, ಹೋಗಮ್ಮ ಹೋಗಮ್ಮ. ಅಣ್ಣ, ಅದು ನಮ್ಮೂರು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಆದರೆ ಕಳ್ಳರು ಬಂದು ನನ್ನ ದುಡ್ಡನ್ನ ಕಿತ್ಕೊಂಡು ಹೊರಟೋದ್ರು. ದಯವಿಟ್ಟು ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡ್ತೀರಾ? ದುಡ್ಡ? ನಾವು ದುಡ್ಡು ಗಿಟ್ಟು ಕೊಡೋದಿಲ್ಲಮ್ಮ. ನೋಡಮ್ಮ, ಬೇಕಾದರೆ ಬನ್ನು ಟೀ ಹೇಳ್ತೀನಿ, ಕುಡ್ಕೊಂಡು ಹೋಯ್ತಾ ಇರು. ಅಣ್ಣ, ನನ್ಗದೆಲ್ಲ ಬೇಡ ಅಣ್ಣ. ಒಂದು ಸ್ವಲ್ಪ ದುಡ್ಡಿದ್ರೆ ಕೊಡಿ ಸಾಕು. ದುಡ್ಡಿಲ್ಲ ಅಂತ ಹೇಳಿದ್ನಲ್ಲಮ್ಮ, ಹೋಗಮ್ಮ. ಏನೋ ಸೀನಾ, ಇವತ್ತಿನ ಬಡ್ಡಿ ಕಾಸು ಬಂದಿಲ್ವಲ್ಲ ಇನ್ನ? ಅಣ್ಣ, ಇವತ್ತು ಸ್ವಲ್ಪ ವ್ಯಾಪಾರ ಡಲ್ ಇದೆನಾ? ಇವತ್ತೊಂದು ಸೇರಿ ನಾಳೆ ಕೊಡ್ತೀನಣ್ಣ. ಈಡವೆಲ್ಲ ಬೇಡ, ಇವತ್ತಿನ ಬಡ್ಡಿ ಇವತ್ತೇ ಕೊಡಬೇಕು. ಇಲ್ಲ ಅಂದ್ರೆ ಅಸಲು ಸೇರಿಸ್ಕೊಡ್ಬೇಕಾಗ್ತದೆ. ಹಂಗೆ ಅನ್ಬೇಡಿ ಅಣ್ಣ. ಇವಾಗ ಎಲ್ಲಿಂದ ಬಂತು? ಸ್ವಲ್ಪ ಆಗಿತ್ತಣ್ಣ. ಬಿಟ್ರೆ ಗಂಟಿಗೆ ಕತ್ರಿ ಆಗ್ಬಿಡ್ತೀಯ ನೀನು. ಅಣ್ಣ, ಒಂದು ನಿಮಿಷ ಅಣ್ಣ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಣ್ಣ. ಸಹಾಯನ? ಏನ್ ಸಹಾಯನಮ್ಮ? ಅಣ್ಣ, ಅದು ನಮ್ಮೂರು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೋಗ್ತಿರುವಾಗ ಯಾರು ಕಳ್ಳರು ನನ್ನ ಬ್ಯಾಗ್ನ ಕದ್ಕೊಂಡು ಹೊರಟೋಗಿದ್ದಾರೆ ಅಣ್ಣ. ಅದರಲ್ಲಿ ದುಡ್ಡು, ನನ್ನ ಫೋನು, ಬಟ್ಟೆ ಎಲ್ಲ ಇತ್ತು. ಈಗ ಅದ್ಯಾವುದು ನನ್ನ ಹತ್ರ ಇಲ್ಲ. ಅದಕ್ಕೆ ಊರಿಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಡಿ ಅಣ್ಣ. ಊರಿಗೆ ಹೋದ ತಕ್ಷಣ ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ಅಲ್ಲಮ್ಮ, ಕಣ್ಮುಂದೆ ಇರೋರೇ ದುಡ್ಡು ತಗೊಂಡು ಸತಾಯಿಸ್ತಾರೆ. ಇನ್ ನೀವು ಯಾವ್ದೋ ಊರು, ನಿಮಗ್ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಅಂತ ಹುಡುಕಿದ ನಿಮ್ಮನ್ನ? ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ನಾನು ಊರಿಗೆ ಹೋಗಿದ ತಕ್ಷಣ ನಿಮ್ ದುಡ್ಡನ್ನ ತಲುಪಿಸ್ತೀನಿ. ನಿಮ್ ಅಡ್ರೆಸ್ಸು, ಫೋನ್ ನಂಬರು ಕೊಡಿ ಅಣ್ಣ. ಆ ತಾಯಿ ದುರ್ಗಮ್ಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಒಂದು 500 ರೂಪಾಯಿ ಇದ್ರೆ ಕೊಡಿ ಅಣ್ಣ. ನಾನು ಮೋಸ ಮಾಡಲ್ಲ. ಏನೋ 500 ರೂಪಾಯ? ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಸರಿ, ದುಡ್ಡು ಕೊಡ್ತೀನಿ. ನಾ ಹೇಳ್ದಾಗ ಮಾಡ್ತೀಯಾ?
ಅಯ್ಯಯ್ಯೋ ಭಯ ಪಡ್ಬೇಡಮ್ಮ, ನಾನು ಆ ಥರದ ವ್ಯಕ್ತಿ ಅಲ್ಲ. ನಾನು ಪಕ್ಕಾ ವ್ಯವಹಾರಸ್ಥ. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಕೊಡು, ದುಡ್ಡು ಕೊಡ್ತೀನಿ. $500 ಅಲ್ಲ, 5,000 ಬೇಕಾದ್ರೆ ಕೊಡ್ತೀನಿ. ಆಮೇಲೆ ನೀನು ದುಡ್ಡು ಕೊಟ್ಟು ನೀನು ತಾಳಿ ಬಿಡಿಸ್ಕೊಂಡು ಹೋಗು. ಏನಣ್ಣ ತಾಳಿ ಕೇಳ್ತಾ ಇದ್ಯಾ, ತಪ್ಪಲ್ವಾ? ಏಯ್, ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೋ. ಸುಮ್ಮನೆ ದುಡ್ಡು ಕೊಡೋಕೆ ನಾನೇನು ನಮ್ಮ ಮನೆ ಹಿತ್ತಲಲ್ಲಿ ಗಿಡ ಹಾಕಿಲ್ಲ. ಏನಮ್ಮ, ತಾಳಿ ಕೊಟ್ಟು ದುಡ್ಡು ತಗೋ. ನೋಡಿದ್ರೆ ಹೊಸ ತಾಳಿ ಸರ ಅನ್ಸುತ್ತೆ. ಬೇಕಾದ್ರೆ 10,000 ಕೊಡ್ತೀನಿ, ತಗೊಡು. ಅವಳು ಹೇಳೋಳಾಗಿದ್ರೆ ಇಷ್ಟ ದಿನ ಯಾಕೆ ಸುಮ್ನೆ ಇರ್ತಿದ್ಲು ಹೇಳು? ಯಾವಾಗ ಹೇಳ್ತಾ ಇದ್ಲು. ಅವಳು ಹೇಳಿಲ್ಲ ಅಂತ ಅಂದ್ರೆ ಅವಳಿಗೆ ಮಾತಾಡೋ ಧೈರ್ಯ ಇಲ್ಲ ಅಂತ ಅರ್ಥ. ನೋಡೆ, ಒಂದು ಸಣ್ಣ ಎರೆಹುಳ ಕೂಡ ತನ್ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ಶತಾಯ ಗತಾಯ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡುತ್ತೆ. ಅಂದ್ಮೇಲೆ ಇವಳು ಸುಮ್ಮನೆ ಇರ್ತಾಳ? ಚಾನ್ಸ್ ಸಿಕ್ಕಿದ್ರೆ ಅವನ ಹತ್ರ ಎಲ್ಲದನ್ನು ಹೇಳಿರ್ತಾಳೆ. ಅವಳೇನಾದ್ರೂ ಹೇಳಿಲ್ಲ ಅಂದ್ರೆ ಇವನೇ ಹೇಳೋ ಹಾಗೆ ಮಾಡಿರ್ತಾನೆ. ಅಕ್ಕ, ಈಗ ನೀ ಸುಮ್ನೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಫಸ್ಟ್ ಅವಳು ಮನೆಗ್ ಬರ್ಲಿ. ಅಕಸ್ಮಾತ್ ಏನಾದ್ರು ಅವಳು ಹೇಳಿದ್ರೆ ನಾವ್ ಅವಳು ವಿರುದ್ಧವಾಗಿ ಮಾತಾಡಿ ಅವಳು ಬಾಯಿ ಮುಚ್ಸೋಣ ಬಿಡೆ. ಅದನ್ನು ಮಾಡ್ಬೋದು. ಆದ್ರೆ ಅವಳು ಒಂದ್ಸಲ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಇನ್ನೊಂದ್ಸಲ ಹೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೇಗಾದ್ರೂ ಮಾಡಿ ಅವಳನ್ನ ಈ ಮನೇಲಿ ಉಳಿಸ್ಕೊಳ್ಳೇಬೇಕು. ಅಕ್ಕ, ಅವಳು ಮನೆಗ್ ಬಂದ್ಮೇಲೆ ಅದಕ್ಕೇನೋ ನಾಟಕದ ಪ್ರೀತಿ ತೋರಿಸಿದ್ರೆ ನಾಯಿ ತರ ಮೂಲೆ ಬಿದ್ದಿರ್ತಾಳೆ. ಡ್ಯಾಡ್ ಮತ್ತೆ ಮಾಮ್ ಮನೆಗೆ ಬಂದ್ಮೇಲೆ ಮಯೂರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಡ್ಯಾಡ್ ಟೆನ್ಷನ್ ಮಾಡ್ಕೊಂಡು ಅವಳನ್ನ ಹುಡ್ಕೋದಕ್ಕೆ ಹೋಗ್ತಾರೆ. ಮಾಮ್ಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಗುತ್ತೆ. ಮಾಮ್ ಬರೋಷ್ಟ್ರಲ್ಲಿ ಅವಳು ಬಂದ್ರೆ ನಮ್ಗೆ ಒಳ್ಳೇದು. ಅಕ್ಕ, ಅಣ್ಣ ಹೇಗಾದ್ರೂ ಹುಡ್ಕಕ್ ಅವಳನ್ನ ಹೊರಗಡೆ ಹೋಗಿದ್ದಾನಲ್ಲ, ಅವನಿಗೆ ಫೋನ್ ಮಾಡಿ ಕೇಳು ಅವಳು ಸಿಕ್ಕಿದಾಳ ಇಲ್ವಾ ಅಂತ. ನಾವೇನಾದ್ರೂ ಇವಾಗ ಅವನಿಗೆ ಫೋನ್ ಮಾಡಿದ್ರೆ ನಮ್ಮೇಲೆ ಗುರ್ರ ಅಂತಾನೆ. ಸ್ವಲ್ಪ ಹೊತ್ತು ಕಾದ್ ನೋಡೋಣ.